5036 ವರ್ಷಗಳು ಕಳೆದಿದೆ. ಕೈವಲ್ಯನಾದ ತೀರ್ಥರಿಗೆ ಜನಮೇಜಯ ಗೊತ್ತಲ್ವಾ? ಪಾಂಡವರಲ್ಲಿ ಅರ್ಜುನ, ಅಭಿಮನ್ಯು, ಪರೀಕ್ಷಿತ, ಜನಮೇಜಯ ಮಗ. ಈ ರೀತಿಯಾಗಿ ಈ ಜನಮೇಜಯ ಭೂದಾನ ಕೊಟ್ಟಿರುವಂತಹ ಜಾಗದಲ್ಲಿ ಶ್ರೀಮಠ ಇರುವಂಥದ್ದು. ಯಾರಿಗೆ ದಾನ ಕೊಟ್ಟಿದ್ದು? ಕೈವಲ್ಯನಾದ ತೀರ್ಥರಿಗೆ. ಅದಕ್ಕೆ ಸಂಬಂಧಪಟ್ಟಂತಹ ಕಾವ್ಯ ಶಾಸನ ಈಗಲೂ ಉಂಟು. ಅದರಲ್ಲಿ ಉಲ್ಲೇಖ ಉಂಟು. ಅಸ್ಮತ್ ಪ್ರಪಿತಾಮಹ ಯುಧಿಷ್ಠಿರಾದಿ ಸ್ಥಿತ ವೃಕೋದರ ಕ್ಷೇತ್ರೆ. ಭೀಮನಕಟ್ಟೆಯ ಇತಿಹಾಸ. ತತ್ವಸ್ಯ ಮುನಿವೃಂದ ಮಠಸ್ಯ ಗರುಡವಾಹನ ತೀರ್ಥ ಶಿಷ್ಯ ಕೈವಲ್ಯನಾಥ ತೀರ್ಥೇರಾರಾಧಿತ ಸೀತಾರಾಮಸ್ಯ ಪೂಜಾರ್ಥಂ ಕೃತಭೂಧಾನಂ ಅಂತ. ಅಂದರೆ ನನ್ನ ಮುತ್ತಜ್ಜರಾದ ಯುಧಿಷ್ಠಿರಾದಿಗಳು ಇದ್ದಂತಹ ಸ್ಥಳ ಇದು. ಹೇಳಬೇಕು ಅಂದ್ರೆ ನೀವು ಭೀಮನ್ ಕಟ್ಟೆ ಬರಬೇಕು. ನಾವು ಓದಲ್ಲೆಲ್ಲ ಮಾತು ಹೇಳೋದಿದೆ, ನೀವು ಕೇಳಿರ್ಬೋದೇನೋ ಗೊತ್ತಿಲ್ಲ. ಎಲ್ಲ ಮಾಧ್ವರಿಗೂ ಕೂಡ ಅಜ್ಜನ ಮನೆ ಅಂದ್ರೆ ಭೀಮನ್ ಕಟ್ಟೆ. ಯಾಕೆ? ಇದು ಶ್ರೀಮದ್ ಅಚ್ಯುತ ಪ್ರೇಕ್ಷಾಚಾರ್ಯರ ಮಹಾಸಂಸ್ಥಾನ ಭೀಮನ ಕಟ್ಟೆ ಅನ್ನುವಂತ ನಮ್ಮ ಮಠಕ್ಕೆ ಮಾತ್ರ ಇರುವ ಹೆಸರು. ನಾವು ಶ್ರೀಮದ್ ಆಚಾರ್ಯರನ್ನ ಹೇಳುವಾಗ ನಾವು ಹೇಳುವ ರೀತಿ ಹೇಗೆ ಅಂದ್ರೆ, ಮೇಲ್ ಹೋದಾಗ ನಮಗೆ ಪ್ರಶ್ನೆ ಮಾಡ್ತಾರಂತೆ. ಯಮಧರ್ಮರಾಜ ಪ್ರಶ್ನೆ ಮಾಡ್ತಾರೆ, ನಿಮ್ಮ ಅಜ್ಜನ ಮನೆಗೆ ಹೋಗಿದ್ರಾ? ನಾವು ಹೇಳುತ್ತೇವೆ, ನಾವು ಹೋಗಿದ್ವಿ. ಅಂದರೆ ನಮ್ಮ ತಂದೆ ತಾಯಿಯರ ತಂದೆ ಮನೆಗೆ ಹೋಗಿದ್ವಿ ಅಂತ ಸಹಜವಾಗಿ ಹೇಳುತ್ತೇವೆ. ನಾನು ಈ ಅಜ್ಜನ ಕೇಳ್ತಾ ಇಲ್ಲ. ಮತ್ತೆ ನೀವು ಹೇಳ್ತಾ ಇದ್ವಿ, ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಅಂತ ಹೇಳ್ತಾ ಇದ್ರ ಅಲ್ವಾ? ಇಲ್ಲ, ಹನುಮನಮ್ಮ ತಾಯಿ ತಂದೆ, ಭೀಮನಮ್ಮ ಬಂಧು ಬಳಗ, ಆನಂದ ಗದಿಗೋತ್ರವಯ್ಯ ಅಂತ ಹೇಳುವಂತಹದ್ದು ಪರಿಪಾಠ. ಒಟ್ಟಿನಲ್ಲಿ ಶ್ರೀಮದ್ ಆಚಾರ್ಯರು ಮಾತರಮೇ ಮಾತರಿಷ್ಟಂ ಇತರತಲಗಳು ಕಾತರಿಷ್ಟಾರ್ಥ ಬಂದು ಮಾಡ್ತೇವೆ. ನಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲರೂ ಶ್ರೀಮದ್ ಆಚಾರ್ಯರೇ ಅಂತಾದ ಮೇಲೆ ಅವರ ಗುರುಗಳು ನಮಗೆ ಯಾರು ಆಶ್ರಮ ಕೊಡ್ತಾರೋ ಅವರು ನಮಗೆ ಈ ಸನ್ಯಾಸಾಶ್ರಮದಲ್ಲಿ ತಂದೆ ತಾಯಿ ಇದ್ದಂತೆ ಅಲ್ವಾ? ಈಗ ಸತ್ಯಾತ್ಮ